ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ಪೋರ್ಟ್ಸ್ ಚಾನಲ್. ನಾಳೆ ನಡೀತಿರೋಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ODI ಸ್ಟ್ಯಾಟ್ಸ್ ನೋಡ್ಕೊಂಬರೋಣ. ಟೋಟಲ್ ಮ್ಯಾಚಸ್ ಇಂಡಿಯಾ ಆಡಿರೋದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ 5 ಮ್ಯಾಚಸ್. ನಾನು ತೊಗೊಂಡಿರೋದು ಬರೀ 5 ಇಯರ್ಸ್ದು ಮಾತ್ರ. 2020 ತೊಗೊಂಡಿರೋದು. ಟೋಟಲ್ 5 ಮ್ಯಾಚಸ್ ಆಡಿದ್ದಾರೆ. ಆ 5 ಮ್ಯಾಚಸ್ಸಲ್ಲಿ 4 ಮ್ಯಾಚಸ್ ಗೆದ್ದಿದ್ದಾರೆ ಇಂಡಿಯಾ ಅವರು, 1 ಮ್ಯಾಚ್ ಸೋತೋಗಿದ್ದಾರೆ. ಎಲ್ಲರಿಗೂ ಗ್ಯಾಪ್ನ ಇರೋವಂಥದ್ದೇ. ವರ್ಲ್ಡ್ ಕಪ್ ಸ್ಟೇಡಿಯಮಲ್ಲಿ ಸೋತೋಗಿದ್ದು. ಸ್ಟೇಡಿಯಮ್ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ. ಅಲ್ಲಿ ಜಾಸ್ತಿ ಚೇಸ್ ಮಾಡೋರಿಗೆ ಪ್ಲಸ್ ಪಾಯಿಂಟು. ಯಾರೇ ಆಗಲಿ ಟಾಸ್ ಗೆದ್ದು 99% ಬೌಲಿಂಗ್ ತೊಗೊಳ್ತಾರೆ. ಯಾಕಂದ್ರೆ ಬೌಲಿಂಗ್ ತೊಗೊಂಡು ಚೇಸ್ ಮಾಡೋದೇ ಈಸಿ ಇರುತ್ತೆ. ವರ್ಲ್ಡ್ ಕಪ್ಪಲ್ಲಿ ನೋಡಿರ್ಬೋದು, ಚೇಸ್ ಮಾಡಿ ಆರಾಮ್ಸೆ ಗೆದ್ದೋದ್ರು ಅವರು, ಆಸ್ಟ್ರೇಲಿಯವರು. ಆದ್ದರಿಂದ ಚೇಸಿಂಗೇ ಮಾಡ್ಬೋದು. ಇನ್ನು ಸ್ಕ್ವಾಡ್ ವಿಷಯಕ್ಕೆ ಬರೋದಾದರೆ, ಇಂಡಿಯಾನಲ್ಲಿ ಐ ಥಿಂಕ್ KL ರಾಹುಲ್ನ ಕುಣಿಸ್ಬಿಟ್ಟು ಪನ್ನ ತರೋ ಚಾನ್ಸಸ್ ಐತೆ. ಯಾಕಂದರೆ KL ರಾಹುಲ್ಗೆ 2 ಮ್ಯಾಚೇ ಚಾನ್ಸ್ ಸಿಕ್ತು. ಅವರೇನು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಮೊನ್ನೆ ಮ್ಯಾಚಲ್ಲಿ ಅವರೊಬ್ಬರೇ ನಿಂತು ಮ್ಯಾಚ್ನ ಗೆಲ್ಲಿಸ್ಬೋದಾಗಿತ್ತು, ಬಟ್ ಗೆಲ್ಸೋಕ್ಕಾಗಲಿಲ್ಲ. ಆದ್ದರಿಂದ ಎಲ್ಲ ಚಾಂಪಿಯನ್ ಟ್ರೋಫಿಗೆ ಹೋಗೋಕ್ಕೆ ಮುಂಚೆ ಎಲ್ಲ ನೋಡಬೇಡ ಅಂತೇಳ್ಬಿಟ್ಟು ರಿಷಬ್ ಪಂತ್ನ ತರೋ ಚಾನ್ಸ್ ಇದೆ. ಮತ್ತು ಹರ್ಷದೀಪ್ನೂ ಆಡಿಸ್ಬೋದು. ಹರ್ಷಿತ್ ರಾಣಾನೂ ಆಡಿಸ್ತಾರೇನೋ. ಶಮಿ ಪ್ಲೇಸಲ್ಲಿ ಹರ್ಷದೀಪ್ನ ಆಡಿಸ್ಬೋದು ಅನಿಸುತ್ತೆ. ಮತ್ತು ಕುಲ್ದೀಪ್ನ ತರೋ ಚಾನ್ಸ್ ಜಾಸ್ತಿನೇ ಇದೆ. ಯಾಕಂದ್ರೆ ಚಾಂಪಿಯನ್ ಟ್ರೋಫಿಗೆ ನೋಡ್ತಾ ಇರ್ತಾರೆ ಕುಲ್ದೀಪ್ನ, ಮೈನ್ ಬೌಲರು. ಅದನ್ನ ತರೋ ಚಾನ್ಸ್ ಇದೆ. ಮತ್ತು ಇಂಗ್ಲೆಂಡವರು ಚೇಂಜಸ್ ಮಾಡಬಹುದೇನೋ. ಯಾಕಂದರೆ ಚಾಂಪಿಯನ್ ಟ್ರೋಫಿಗೆ ಟ್ರೈ ಮಾಡೋಕ್ಕೆ ಬೆತ್ತಲಿಲ್ಲ. ಬೆತ್ತಲ್ ಪ್ಲೇಸಲ್ಲಿ ಬೇರೆ ಯಾರನ್ನಾದ್ರೂ ನೋಡ್ತಾ ಇರ್ತಾರೆ. ಅವ್ರದ್ದು ಅಷ್ಟು ಬೆತ್ತಲ್ ಒಬ್ಬರು ಚೇಂಜ್ ಇರ್ಬೋದು ಇಂಜುರಿ ಆಗಿರೋದ್ರಿಂದ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.